ನ್ಯೂಸ್ವರೆಗೆ ಮತ್ತೆ ಸ್ವಾಗತ. ಈಗ ಏನು ಹೈದರಾಬಾದ್ ಕರ್ನಾಟಕ ಹಿಂದುಳಿದ ಹಣೆಪಟ್ಟಿ ಅನ್ನುವಂಥದ್ದಿದೆ, ಅದು ಕಳಚಿ ಬೀಳುತ್ತೆ ಅನ್ನುವಂಥದ್ದು ಈಗ ಇರ್ತಕ್ಕಂಥ ದೊಡ್ಡ ಪ್ರಶ್ನೆ. ಅದಕ್ಕೆ ಹಂತ ಹಂತವಾಗಿ ಈ ವಿಶೇಷ ಸ್ಥಾನಮಾನದ ಅಡಿಯಲ್ಲಿ ಅಭಿವೃದ್ಧಿಯ ಕಲ್ಪನೆ ಎಲ್ಲ ಒಂದು ಕಡೆ ಸಾಕಾರ ಆಗಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಚರ್ಚೆ ನಡೀತಾ ಇದೆ. ಸೊ ಈ ನಮ್ಮ ಜೊತೆಗೆ ಚರ್ಚೆಯನ್ನು ಮಾಡಲಿಕ್ಕೆ ರಾಯಚೂರಿನಿಂದ ಹೈದರಾಬಾದ್ ಕರ್ನಾಟಕ ಹೋರಾಟ ಸಮಿತಿ ಸಂಚಾಲಕನ ಪ್ರೊಫೆಸರ್ ರಾಘವೇಂದ್ರ ಕುಷ್ಟಗಿ ಇದ್ದಾರೆ. ಕುಷ್ಟಗಿ ಅವರಲ್ಲಿ ಅಲ್ಲೇ ಅನೇಕ ಅಂಶಗಳು ಕೂಡ ಇಲ್ಲಿ ಹೇಳ್ತಾ ಇದೆ. ಒಂದು ಕಡೆ ಆ ಭಾಗದಲ್ಲಿ ಉದ್ಯೋಗ ಮತ್ತು ಶಿಕ್ಷಣದಲ್ಲಿ ಸವಲತ್ತು ಸಿಗಬೇಕು ನಿಜ, ಅದ್ರ ಜೊತೆಗೇ ಒಂದು ಹ್ಯೂಮನ್ ಇಂಡೆಕ್ಸ್ ಇರ್ಬೋದು, ಮತ್ತೊಂದು ಕಡೆ ನಮ್ಮ ಪರ್ ಕ್ಯಾಪಿಟಲ್ ಇನ್ಕಮ್ ಇರ್ಬೋದು, ಮತ್ತೊಂದು ಕಡೆ ಅಗ್ರಿಕಲ್ಚರ್ ಪ್ರೊಡಕ್ಟಿವಿಟಿ ಇರ್ಬೋದು, ಮತ್ತೊಂದು ಕಡೆ ಉದ್ಯೋಗದ ಲಭ್ಯತೆ. ಕೇವಲ ಸರ್ಕಾರಿ ನೌಕರಿಗಳು ಮಾತ್ರ ನಾವು ಕನ್ಸಿಡರ್ ಮಾಡ್ತಾ ಇದ್ದೀವಿ. ಅಲ್ಲಿ ಒಂದು ಎಂಜಿನಿಯರಿಂಗ್ ಇರತಕ್ಕಂಥ ಒಂದು ಕೈಗಾರಿಕೆಗಳಿರ್ಬೋದು, ಟೆಕ್ಸ್ಟೈಲ್ ಇರ್ಬೋದು, ಎಲೆಕ್ಟ್ರಿಸಿಟಿ ಉತ್ಪಾದನೆ ಮಾಡುವಂಥದ್ದು ಇರ್ಬೋದು, ಖನಿಜ ಸಂಪತ್ತಿರ್ತಕ್ಕಂಥ ಪ್ರದೇಶ. ಸೊ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕೂಡ ಉದ್ಯೋಗ ಲಭ್ಯತೆ ಆಗಬೇಕಾಗುತ್ತೆ. ಅಂದರೆ ಕಾಂಪ್ರೆನ್ಸಿವ್ ಡೆವಲಪ್ಮೆಂಟ್ ಪ್ಲ್ಯಾನ್ ಆಗಬೇಕಾಗುತ್ತೆ. ಹೌದೌದು ಹೌದು. ನಾ ಮಾತಾಡ್ಲಾ ಹುಗಾರ್ ಅವ್ರೆ? ಮಾತಾಡ್ರಿ ಸರ್. ಹಲೋ, ಮಾತಾಡ್ರಿ. ಹಾ, ಏನಂದ್ರೆ ಹೈದರಾಬಾದ್ ಕರ್ನಾಟಕದ ಅಭಿವೃದ್ಧಿ ಅಂತಂದ್ರೆ ಮೊದಲ ಏನು ಒಂದು ಡೆವಲಪ್ಮೆಂಟ್ ಬೋರ್ಡ್ ಮಾಡಿದ್ರು HKDB, ಅದು ಹಳೆ ಕಲ್ಲು ಹೊಸ ಬಿಲ್ಲು ಆಗಿತ್ತು. ಅದು ಬಿಟ್ಟರೆ ಬೇರೆ ಏನೂ ಆಗಲಿಲ್ಲ. ಆ ಥರದ್ದೇ ಒಂದು ಅಭಿವೃದ್ಧಿ ಮಂಡಳಿ ನಮ್ಗೆ ಆಗೋದಾದ್ರೆ ಅದರಿಂದ ಏನೂ ಉಪಯೋಗ ಇಲ್ಲ. ಆ ಕಾರಣದಿಂದ ನಾನು ಈಗಾಗಲೇ ಒಂದು ತಯಾರಿ ನಡೆಸಿದ್ದೀನಿ. ಬಹುಶಃ ನಿಮ್ಮ ಕಾಂಟ್ಯಾಕ್ಟ್ನಲ್ಲಿ ಸದ್ಯ ರಾಯರೆಡ್ಡಿ ಅವರು ಇದ್ದಾರೆ ಅಂತ ನಾನು ಅನ್ಕೋತೀನಿ. ರಾಯರೆಡ್ಡಿ ಅವ್ರ ಜೊತೆಗೂ ನಾನು ಮಾತಾಡೀನಿ, HK ಪಾಟೀಲ್ ಜೊತೆಗೆ ಮಾತಾಡೀನಿ. ಕಾಂಪ್ರಿಹೆನ್ಸಿವ್ ಆಗಿರ್ತಕ್ಕಂಥ ವಿಷನ್ ರೀಜನ್ ಅನ್ನೋದು ನಮ್ಮಲ್ಲಿ ಡೆವಲಪ್ ಆಗಬೇಕಾಗಿದೆ. ಯಾವ ಕ್ಷೇತ್ರದಲ್ಲಿ ಯಾವ ಅಭಿವೃದ್ಧಿ ಆಗಬೇಕು, ಅದರ ಮೂಲ ಕೇಂದ್ರ ಆಸಕ್ತಿ ಹ್ಯೂಮನ್ ಡೆವಲಪ್ಮೆಂಟ್ ಆಗಿರಬೇಕು, ಮಾನವ ಅಭಿವೃದ್ಧಿ ಆಗಿರಬೇಕು. ಅದು ಬಿಟ್ಟು ಯಾವ ನಾಲ್ಕು ಕಟ್ಟಡ ಕಟ್ಟಿದ್ರು, ಬಿಲ್ ಎತ್ತಿದ್ರು, ದುಡ್ಡು ಮಾಡಿದ್ರು, ಈ ಥರ ಆಗಬಾರದು. ಆ ಕಾರಣದಿಂದ ಇಲ್ಲಿರ್ತಕ್ಕಂಥ ಮೂಲ ಸೌಕರ್ಯಗಳ ಒಳಗೊಂಡಂತೆ ಮತ್ತು ಆರೋಗ್ಯ ಕ್ಷೇತ್ರ, ಅಗ್ರಿಕಲ್ಚರು, ಇಂಡಸ್ಟ್ರಿ ಎಲ್ಲವನ್ನೂ ಹೇಗೆ ಇಡಿಯಾಗಿ ಅಭಿವೃದ್ಧಿ ಪಡಿಸಲಿಕ್ಕೆ ಸಾಧ್ಯ ಅನ್ನೋ ಕುರಿತು ವಿಷನ್ ರೀಜನ್ ಅಂತಕ್ಕಂಥದ್ದು ಒಂದು ಡೆವಲಪ್ ಆಗಬೇಕು. ಅದರ ಬಗ್ಗೆ ಒಂದು ಸಮಾವೇಶ ಮಾಡಲಿಕ್ಕೆ ಹೈದರಾಬಾದ್ ಕರ್ನಾಟಕ ಜನಾಂದೋಲನ ಕೇಂದ್ರ ಈಗಾಗಲೇ ತಯಾರಿನ ನಡೆಸಿದೆ ಅಂತಕ್ಕಂಥ ಮಾತನ್ನ ನಾ ಹೇಳ್ತೇನೆ. ಎಸ್, ನಾನು ಆಲ್ರೆಡಿ ನಿಮ್ಮನ್ನು ಕೇಳ್ತೀನಿ. ಈಗ ಕುಷ್ಟಗಿಯವರು ಹೇಳಿದ್ರು, ಒಂದು ನೀವೇ ಹೇಳಿದ ಕಾಂಪ್ರೆನ್ಸಿವ್ ಡೆವಲಪ್ಮೆಂಟ್ ಪ್ಲಾನ್ ಆಗಬೇಕನ್ನುವಂಥದ್ದು. ಸೊ ಆ ಮೂಲಕ ಒಂದು ಯಾವ ಕ್ಷೇತ್ರದಲ್ಲಿ ನಮಗೆ ಡೆವಲಪ್ಮೆಂಟ್ ಬೇಕಾಗಿದೆ ಅನ್ನೋಂಥದ್ದು. ಈಗ ಸಾಮಾನ್ಯವಾಗಿ ಅನೇಕ ವರ್ಷಗಳಿಂದ ಸರ್ಕಾರಿ ಉದ್ಯೋಗಗಳು ಏನು ನೇಮಕಾತಿ ನಡೀತಲ್ಲ, ಅಲ್ಲೊಂದಿಲ್ಲ ನಡೀತಾ ಇರ್ಬೋದು. ಭಾಳ ಏನೋ ಲಕ್ಷಾಂತರ ಜನ ಉದ್ಯೋಗ ಅವಕಾಶ ಸಿಗಲ್ಲ ನಮಗೆ. ಇಲ್ಲಿರ್ತಕ್ಕಂಥದ್ದು ಹಿಂದಿನ ಸರ್ಕಾರ ಕರ್ನಾಟಕ ಪ್ಲಾನಿಂಗ್ ಬೋರ್ಡ್ ಒಂದು 2020 ಅಂತ ಒಂದು ವಿಷನ್ ಮಾಡಿರ್ತಕ್ಕಂಥದ್ದು, ಕರ್ನಾಟಕ ವಿಷನ್ ಫಾರ್ ಡೆವಲಪ್ಮೆಂಟ್ ಅಂತ. ಅದರಲ್ಲಿ ಕೆಲವು ಅಂಶಗಳಿದ್ದಾವೆ. ಡ್ರಾಪ್ಔಟ್ ಇರ್ತಕ್ಕಂಥದ್ದು 50% ನಮಗಿರ್ತಕ್ಕಂಥದ್ದು. ಅದನ್ನು ನಾವು ಇನ್ನೂ ಕೂಡ ಕಮ್ಮಿ ಮಾಡಬೇಕಾಗಿದೆ. ಮತ್ತೊಂದು ಕಡೆ ಈ ಇನ್ಫೆಂಟ್ ಮರ್ಟಾಲಿಟಿ ರೇಷಿಯೋ 48% ಇದೆ, 10% ತರಬೇಕಂತಿದೆ. ಸೊ ಇದನ್ನು ನಾನು ಹೈದರಾಬಾದ್ ಕರ್ನಾಟಕ ಕಂಪೇರ್ ಮಾಡಿದ್ರೆ ಇನ್ನೂ ಹೆಚ್ಚಿಗೆ ಆಗುತ್ತೆ. ಇದು ಕರ್ನಾಟಕದ್ದು. ಮತ್ತೊಂದು ಕಡೆ ಚೈಲ್ಡ್ ಸೆಕ್ಸ್ ರೇಷಿಯೋ 949 ಇದೆ, ಅದು 975 ಮಾಡಬೇಕಂತಿದೆ. ಅಲ್ಲಿ ನಮ್ಮ ಹೈದರಾಬಾದ್ ಕರ್ನಾಟಕ ತೊಗೊಂಡ್ರೆ ಅದು ಹೆಚ್ಚಿಗಾಗುತ್ತೆ. ಸೊ ಈ ರೀತಿ. ಆಮೇಲೆ ಅನಿಮಿಯಾ ಇನ್ ಚಿಲ್ಡ್ರನ್ 82% ಇದೆ ಟೋಟಲ್ ಕರ್ನಾಟಕದ್ದು. ಈ ಹೈದರಾಬಾದ್ ಕರ್ನಾಟಕ ತೊಗೊಂಡ್ರೆ ಇದು ಭಾಳ ದೊಡ್ಡ ಪ್ರಮಾಣದಲ್ಲಿ ಇರ್ತಕ್ಕಂಥದ್ದು, ಮಾಲ್ ನ್ಯೂಟ್ರಿಷನ್ ಇರ್ತಕ್ಕಂಥದ್ದು. ಸೊ ಈ ವಿಚಾರದಲ್ಲಿ ಆರೋಗ್ಯದ ಖರ್ಚು 80% ನಾವು ಖರ್ಚು ಮಾಡ್ತೀವಿ ಆರೋಗ್ಯಕ್ಕೆ. ವಿಶೇಷವಾಗಿ ಹೈದರಾಬಾದ್ ಕರ್ನಾಟಕದ ಇನ್ನೂ ಹೆಚ್ಚಿಗೆ ಖರ್ಚು ಮಾಡ್ತಾರೆ. ಅನೇಕ ಜನರಿಗೆ ಆರೋಗ್ಯ ಸಿಗ್ತಾ ಇಲ್ಲ, ಇವತ್ತು ಚಿಕಿತ್ಸೆಗಳನ್ನು ಮಾಡಿಸ್ಕೊಳ್ಳುವಂಥ ಶಕ್ತಿ ಇಲ್ಲ. ಸೊ ಈ ನಿಟ್ಟಿನಲ್ಲಿ ನಾವು ಅಭಿವೃದ್ಧಿ ಆಗಬೇಕಾಗಿದೆ. ರೈರೇಟರು ತಾವು ನೇತೃತ್ವ ಏನು ತಾವು ಹೇಳಿದ್ರಿ, ಇನ್ಫೆಂಟ್ ಮಾರ್ಟಾಲಿಟಿ ಮತ್ತು ಶಿಕ್ಷಣದಲ್ಲಿ ಡ್ರಾಪ್ಔಟು ಮತ್ತು ಜನರಿಗೆ ಅಪೌಷ್ಟಿಕತೆ ಆಹಾರ, ಇವೆಲ್ಲ ವಿಚಾರಗಳು ಜನರನ್ನು ನಾವು ಶೈಕ್ಷಣಿಕವಾಗಿ ಮತ್ತು ಸಾಂಸ್ಕೃತಿಕವಾಗಿ ಸಾಮಾಜಿಕವಾಗಿ ಮುಂದೆ ತರಲೇಬೇಕಾಗ್ತದೆ. ಹೌದು, ತಂದಾಗ ಮಾತ್ರ ಸಾಧ್ಯ. ಈಗ ಭಾಳಷ್ಟು ಜನ ಒಂದೆರಡು ಬಿಲ್ಡಿಂಗ್ಗಳು ಮಾಡಿದ್ರೆ ಅದನ್ನೇ ಹೇಳ್ತೀನಿ. ಈಗ ಭಾಳಷ್ಟು ಜನಕ್ಕೆ ಈಗ ಗರ್ಭದಲ್ಲಿ ಶಿಶು ಹತ್ಯೆ, ಅದಕ್ಕೆ ಇನ್ಫೆಂಟ್ ಮಾರ್ಟಾಲಿಟಿ ಅಂತ ಕರಿತೀವಿ. ಯಾಕೆ ಆಗ್ತದಪ್ಪ? ಅಪೌಷ್ಟಿಕತೆಯಿಂದ ಆಗ್ತದೆ. ನಾಲೆಜ್ ಇಲ್ಲ, ಕೆಲವು ಮಂದಿಗೆ ತಿಳುವಳಿಕೆ ಇಲ್ಲ. ಈಗ ಹಣ ಒಂದೇ ಅಲ್ಲ, ಹಣ ಭಾಳ ಜನರ ಹತ್ರ ಇದೆ. ಆದರೆ ತಿಳುವಳಿಕೆ ಕೊರತೆಯಿಂದ ಹಿಂಗಾಗ್ತದೆ. ಹೀಗಾಗಿ ಏನು ಹೈದರಾಬಾದ್ ಕರ್ನಾಟಕ ಪ್ರದೇಶದಲ್ಲಿ ಶೈಕ್ಷಣಿಕವಾಗಿ ನಾವು ಸಾಮಾಜಿಕವಾಗಿ ಅತ್ಯಂತ ಹಿಂದುಳಿದಿರೋ ಪ್ರದೇಶ ಆಗಿರೋದ್ರಿಂದ ಆ ಜನರಿಗಾಗಿ ಮೊದಲು ತಿಳುವಳಿಕೆಯನ್ನು ಕೊಡಬೇಕು. ಆ ತಿಳುವಳಿಕೆಯನ್ನು ಕೊಡಬೇಕಾದ್ರೆ ಈಗ ಶಿಕ್ಷಣದಲ್ಲಿ ಮೀಸಲಾತಿಯನ್ನು ತಂದಿದ್ದೇವೆ, ಅದರ ವಿದ್ಯಾರ್ಥಿಗಳು ಓದ್ತಾರೆ, ಅದೆಲ್ಲ ಆಯಿತು. ವಿದ್ಯಾರ್ಥಿಗಳನ್ನು ಬಿಟ್ಟು ಜನಗಳಿಗೆ ಸ್ವಲ್ಪ ತಿಳುವಳಿಕೆ ಕೊಡುವಂಥ ಕಾರ್ಯಕ್ರಮಗಳಿಗಾಗಿಯೇ ಇವತ್ತು ಸರ್ಕಾರ ಕೆಲವು ಒಳ್ಳೆಯ ಕಾರ್ಯಕ್ರಮದಲ್ಲಿ ಹಾಕಿದೆ. ಇವತ್ತೇನು ಜಿಯೋ ಇಶ್ಯೂ ಮಾಡಿದರೆ ಅದರಲ್ಲಿ
ಈ ಸಮಿತಿ ಶಿಫಾರಸು ಹೇಳಿದೆ. ಇಲ್ಲ, ನಮ್ಮ ಈಗ ಸಮಿತಿ ಅಧ್ಯಕ್ಷ ನಮ್ಮ ಜೊತೆಗೆ ಸಚಿವರಾದಂಥ ಎಚ್ ಕೆ ಪಾಟೀಲ್ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಬಹಳ ವ್ಯಾಪಕವಾದಂಥ ಅಧ್ಯಯನ ಮಾಡಿದ್ದಾರೆ, ವಿಸಿಟ್ಗಳು ಮಾಡಿದ್ದಾರೆ, ಅನೇಕ ಅಹವಾಲುಗಳನ್ನು ತೊಗೊಂಡಿದ್ದಾರೆ, ಅನೇಕ ನಿಯೋಗಗಳು ಕೂಡ ಭೇಟಿ ಮಾಡಿದ್ದಾರೆ. ನಮ್ಮ ಜೊತೆಗೆ ಸ್ವತಃ ಸಚಿವರಿದ್ದಾರೆ. ಎಚ್ ಕೆ ಪಾಟೀಲ್ ಕಾರ್ಯಕ್ರಮ ಸ್ವಾಗತ. ನಿಮ್ಗೆ ನೇರ ಪ್ರಶ್ನೆ ಕೇಳ್ತೀನಿ. ನಮಗೆ ಹೈದರಾಬಾದ್ ಕರ್ನಾಟಕದ 6 ಜಿಲ್ಲೆಗಳ ಸಮಗ್ರ ಅಭಿವೃದ್ಧಿ ಆಗಬೇಕಾಗಿದೆ. ಕೆಲವು ಉದ್ಯೋಗಾವಕಾಶಗಳ ಲಭ್ಯತೆ ಇದೆ, ಮತ್ತೊಂದು ಕಡೆ ನಮಗೆ ರಿಸರ್ವೇಷನ್ ಇನ್ ಎಜುಕೇಷನಲ್ಲಿ ಸಿಗುತ್ತೆ, MBBS ಇಂಜಿನಿಯರಿಂಗ್ ಸಿಗುತ್ತೆ. ಆದರೆ ಅದು ಅಷ್ಟೇ ಅಲ್ಲ, ನಮ್ಗೆ ಬೇಕಾಗಿರ್ತಕ್ಕಂಥದ್ದು ಇಡೀ ಮಾನವ ಅಭಿವೃದ್ಧಿ. ನಾನು ಇಲ್ಲಿ 1961 ಗುಲ್ಬರ್ಗಾದ ಒಂದು ಎಕ್ಸಾಂಪಲ್ ಆಗಿ ಕೇಳ್ತೀನಿ. ಭೂಮಿಯನ್ನು ಉಳುಮೆ ಮಾಡಿ ಬದುಕುವಂಥವ್ರು 45% ಇದ್ದು 1961ನಲ್ಲಿ. ಈಗ 2011ಕ್ಕೆ ತಗೊಂಡ್ರೆ ನಾವು 25%ಗೆ ಬಂದಿದೆ. ಮತ್ತು ಅಗ್ರಿಕಲ್ಚರ್ ಲೇಬರ್ 1961ರಲ್ಲಿ 26% ಇದ್ದಿದ್ದಾಗ 40% ಆಗಿದೆ. ಅಂದರೆ ಈ ರೀತಿಯ ಬೆಳವಣಿಗೆಯ ಒಂದು ಹಿಮ್ಮುಖ ಇರ್ತಕ್ಕಂಥದ್ದು, ಅದನ್ನು ನೀವು ಸಮಗ್ರವಾಗಿ ಡೆವಲಪ್ಮೆಂಟ್ ಮಾಡಬೇಕಾದ್ರೆ ಏನು ಚಾಲೆಂಜ್ಗಳು ಬರುತ್ತೆ ಅಂತ? ಮಾನ್ಯ ಲಕ್ಷ್ಮಣ್ ಹುಗಾರ್ ಅವರೇ, ತಮ್ಮ ಪ್ರಶ್ನೆ ಬಹಳ ಸ್ಪಷ್ಟವಾಗಿದೆ. ಈ ಅಭಿವೃದ್ಧಿ ಏನು ಹಿಂದೆ ಹೋಗ್ತಾ ಇದೆ, ಹಿನ್ನಡೆ ಆಗಿದೆ ಅನ್ನುವಂತ ನಿಮ್ಮ ಅಭಿಪ್ರಾಯ ಇದೆ. ಆ ಅಂಕಿ ಸಂಖ್ಯೆನ ನಾನು ಪೂರ್ಣ ಒಪ್ಪೋದಿಲ್ಲ. ಕಾರಣ ಅಂದ್ರೆ ನೀವು ಆ ಅಗ್ರಿಕಲ್ಚರ್ ಲೇಬರ್ನ ಪರಿಗಣನೆ ಮಾಡಿಕೊಂಡು ಈಗಿನ ಸಂಖ್ಯೆ ಜಾಸ್ತಿ ಆಗಿದೆ ಅನ್ನೋದನ್ನ ಹೇಳಿದ್ರಿ. ಸಂಖ್ಯೆ ಜಾಸ್ತಿ ಆಗಿದೆ, ಅಗ್ರಿಕಲ್ಚರ್ ಲೇಬರ್ ಸಂಖ್ಯೆ ಹೈದರಾಬಾದ್ ಕರ್ನಾಟಕದಲ್ಲಿ ಜಾಸ್ತಿ ಆಗಿರ್ಬೋದು. ಯಾಕಂದ್ರೆ ನೀರಾವರಿಯ ಪ್ರಮಾಣ ಜಾಸ್ತಿ ಆದ್ಮೇಲೆ ಸಹಜವಾಗಿ ನೀರಾವರಿಗೆ ಹೆಚ್ಚು ಜನ ಕೃಷಿ ಕಾರ್ಮಿಕರು ಬೇಕಾಗ್ತಾರೆ. ಮೊದ್ಲೆಲ್ಲ ತಮಗ್ ಗೊತ್ತಿದ್ದಾಗನೆ ಯಾವ ಪೀಕ್ ಹಾಕ್ತಿದ್ರು, 500-600 ಎಕರೆ ಹಾಕಿ ಅದರಲ್ಲಿ ಎಷ್ಟು ಅಲಕ್ಷ್ಯ ಮಾಡಿಬಿಡ್ತಾ ಇದ್ರು. ಅವನ್ನೆಲ್ಲ ಗಮನಿಸಿಕೊಂಡು ನೋಡಿದಾಗ ಇದು ಅಂಕಿ ನಮ್ಗೆ ದೊಡ್ಡ ಕಂಟಿರ್ಬೋದು. ಆದ್ರೆ ಅಭಿವೃದ್ಧಿ ಹಿನ್ನಡೆ ಆಗಿಲ್ಲ. ಆದ್ರೆ ಅಭಿವೃದ್ಧಿ ನಮಗೆ ಸಂತೃಪ್ತಿ ತರುವಂತೆ ನಿಜವಾಗಿಯೂ ಆಗ್ಲೇ ಇಲ್ಲ. ಆ ಕಾರಣಕ್ಕೇ ಹೈದರಾಬಾದ್ ಕರ್ನಾಟಕ ಮುಂದೆ ಬರಬೇಕು ಅಂದ್ರೆ ಈ ನಮ್ಮ ರೆಗ್ಯುಲರ್ ಸ್ಕೀಮ್ಸ್ಗಳಲ್ಲಿ ರೆಗ್ಯುಲರ್ ವರ್ಕಿಂಗ್ ದಲ್ಲಿ ಸಾಧ್ಯ ಆಗೋದಿಲ್ಲ. ಅದಕ್ಕೊಂದು ವಿಶೇಷ ಸ್ಥಾನಮಾನ ಸಿಗಬೇಕು. ಅಲ್ಲ, ವಿಷನ್ ಫಾರ್ ಡೆವಲಪ್ಮೆಂಟ್ ಅನ್ನೋದು ಪ್ಲಾನ್ ಮಾಡ್ಕೋಬೇಕಾಗತ್ತೆ. ಅದ್ರ ಜೊತೆಗೇನೆ ವಿಶೇಷವಾದ ಹಣಕಾಸಿನ ಲಭ್ಯತೆ ಕೂಡ ಕೊಡಬೇಕಾಗತ್ತೆ. ಇಲ್ಲ, ಇದರಲ್ಲಿ 3 ನೋಡಿ, ಎಲ್ರೂ ಬರೇ ಮಾತಾಡುದು ಆ ಹಣಕಾಸು ಎಷ್ಟು ಕೊಡ್ತೀರಿ, ಏನ್ ಅಭಿವೃದ್ಧಿ ಅಂತ ಮಾತಾಡ್ತೀರಿ. ಸನ್ಮಾನ್ಯ ರಾಯರೆಡ್ಡಿ ಅವರು ಹೇಳ್ತಿದ್ರು, ಶೈಕ್ಷಣಿಕವಾಗಿ ಆ ಪ್ರದೇಶ ಹಿಂದುಳಿದಿದೆ. ನಾವು ಜನರಿಗೆ ಶಿಕ್ಷಣ ಕೊಡಬೇಕು, ಜನರನ್ನ ಜಾಗೃತರನ್ನಾಗಿ ಮಾಡ್ಬೇಕು. ಅದರ ಜೊತೆಗೇನೆ ನಾವು ಅವ್ರಿಗೆ ಮೀಸಲಾತಿ ಮುಖಾಂತರ ಅವ್ರಿಗೆ ಸಿಗ್ಬೇಕಾದದ್ದನ್ನ ಸಿಗ್ಲೇಬೇಕು ಅನ್ನುವಂತ ಒಂದು ವ್ಯವಸ್ಥೆ ರೂಪಿಸ್ಬೇಕು. ಆ ವ್ಯವಸ್ಥೆಯನ್ನ ಶೈಕ್ಷಣಿಕವಾಗಿ 371 ಜೇದ ಮೂಲಕ ಇವತ್ತು ಶೈಕ್ಷಣಿಕ ಮೀಸಲಾತಿ ಒದಗಿಸಿಕೊಟ್ಟಿದ್ದೇವೆ. ಅವಕಾಶಗಳು ಬೇಕು. ಯಾರೇ ಒಬ್ಬ ವ್ಯಕ್ತಿ ಒಂದು ಪ್ರದೇಶ ಮುಂದೆ ಹೋಗ್ಬೇಕಾದ್ರೆ ಅವಕಾಶ ಬೇಕು. ಖಂಡಿತ ಅವಕಾಶ ಉದ್ಯೋಗದಲ್ಲಿ ಸಿಗ್ಬೇಕು, ಸರ್ಕಾರಿ ಉದ್ಯೋಗದಲ್ಲಿ ಸಿಗ್ಬೇಕು ಅನ್ನುವಂತ ದೃಷ್ಟಿಯಿಂದ ಅವ್ರಿಗೆ ಇವತ್ತು ಉದ್ಯೋಗದಲ್ಲಿ ನೌಕರಿಯಲ್ಲಿ ಮೀಸಲಾತಿಯನ್ನ ನಾವು ಕೊಡುವಂತ ಒಂದು ಕಾರ್ಯಕ್ರಮ. ಸಚಿವರೇ, ಒಂದ್ ನಿಮಿಷ ನಮ್ಮ ಸಂಪರ್ಕದಲ್ಲಿ ರೇಷ್ಮೆ ಅವರು ಪ್ರಶ್ನೆ. ರೇಷ್ಮೆ ಅವರು ಒಂದು ಸಚಿವರು ಹೇಳ್ತಾರೆ ಅಂಕಿ ಸಂಖ್ಯೆಗಳು ಅಂತ. ಎಚ್ ಕೆ ಪಾಟೀಲ್, ತಾವು ಜಲಸಂಪನ್ಮೂಲ ಸಚಿವರಾಗಿದ್ದಾಗಲೇ ಹೈದರಾಬಾದ್ ಕರ್ನಾಟಕದಲ್ಲಿ ಹೊಸ ಹೊಸ ಅಭಿವೃದ್ಧಿ ಸಾಧ್ಯತೆಗಳು ಸಾಧ್ಯ ಅಂತ ಅನ್ನೋದನ್ನ ನೀವು ತೆರೆದು ತೋರಿಸೋ ಒಂದು ಮಾದರಿಗಳನ್ನು ಹಾಕಿಕೊಟ್ಟಿದ್ರಿ. ಇವತ್ತೇನು ಅಂತಂದ್ರೆ ಒಂದ್ ಕಡೆ ನೀರಾವರಿ ಪ್ರದೇಶ ವಿಸ್ತಾರ ಆದಷ್ಟು ಕೃಷಿ ಆಧಾರಿತ ಕಾರ್ಮಿಕರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಆದರೆ ಪ್ರವಾಹೋಪಾದಿಯಲ್ಲಿ ಸಹಸ್ರ ಸಂಖ್ಯೆಯಲ್ಲಿ ಬೆಂಗಳೂರಿಗೆ ಗುಳೆ ಹೋಗ್ತಿರೋರ ಸಂಖ್ಯೆನೂ ಜಾಸ್ತಿ ಆಗೋಗ್ಬಿಟ್ಟಿದೆ. ಇವತ್ತಿನ ಎಲ್ಲ ಅಪಾರ್ಟ್ಮೆಂಟ್ ಕಟ್ಟಡ ನಿರ್ಮಾಣ ಕೆಲಸದಲ್ಲಿ ತೊಡಗಿರೋರೆಲ್ಲ ಹೈದರಾಬಾದ್ ಕರ್ನಾಟಕದವರು ಬಹುಪಾಲು. ಅವರೆಲ್ಲ ತಮ್ಮ ಮನೆ ಮಠ ಆಸ್ತಿ ಎಲ್ಲ ಬಿಟ್ಬಿಟ್ಟು ಇಲ್ಲಿ ಅನಾಥರ ಥರ ಇಲ್ಲಿ ಬೆಂಗಳೂರಿಗೆ ಬಂದ್ದಾರೆ. ಅಟ್ಲೀಸ್ಟ್ ಬೆಂಗಳೂರಲ್ಲಿ ಒಂದು ಬದುಕೋ ಸಾಧ್ಯತೆ ಸಿಕ್ಕಿದೆ, ಒಂದು ಏನೋ ನೆರಳು ಸಿಗುತ್ತೆ ಅಂತಂದ್ಬಿಟ್ಟು ಈ ಪರಿಸ್ಥಿತಿ ಬದಲಾಗಬೇಕು. ಬಿಹಾರ್ ರಾಜ್ಯದ ಥರ ಬಿಹಾರ್ನವರೆಲ್ಲ ನೋಡಿ ಕಳೆದ 8.5 ವರ್ಷಗಳಿಂದ ಅಲ್ಲಿ ಅಭಿವೃದ್ಧಿ ಪ್ರಕ್ರಿಯೆಗೆ ಚಾಲನೆ ಸಿಕ್ಕ ಮೇಲೆ ಇಲ್ಲಿ ಬೆಂಗಳೂರಲ್ಲಿ ಕೆಲಸ ಮಾಡ್ತಾ ಇದ್ದ ಬಹುಪಾಲು ಬಿಹಾರಿ ಕುಶಲಕರ್ಮಿಗಳು ವಾಪಸ್ ಹೋಗ್ತಾ ಇದ್ದಾರೆ. ಆ ಥರದ ಒಂದು ಬದಲಾವಣೆ ತರಲಿಕ್ಕೆ ಸಾಧ್ಯವಾ ಅಂತ ತಮಗೆ ವಿಶ್ವಾಸ ಇದೆಯಾ? ಬಹಳ ಒಳ್ಳೆ ಉದಾಹರಣೆಯನ್ನ ಕೊಟ್ರಿ ರೇಷ್ಮೆ ಅವರ. ಬಿಹಾರದ ಜನ ಇವತ್ತು ನಿತೀಶ್ ಕುಮಾರ್ ಅವರ ಆಡಳಿತ ಬಂದ ಮೇಲೆ ಬಹಳಷ್ಟು ಯುವಕರು ವಾಪಸ್ ಬಿಹಾರಕ್ಕೆ ಹೋದ್ರು. ಯಾಕೆ ಹೋದ್ರು ಅಂದ್ರೆ ಅಲ್ಲಿ ಅಭಿವೃದ್ಧಿ ಪ್ರಾರಂಭ ಆಯ್ತು, ಉದ್ಯೋಗದ ಅವಕಾಶಗಳು ಹೆಚ್ಚೆಚ್ಚು ಸಿಗೋದಕ್ಕೆ ಸಾಧ್ಯ ಆದವು.
ಅದೇ ರೀತಿಯಾಗಿರ್ತಕ್ಕಂತ ಒಂದು ವಾತಾವರಣ ನಮ್ಮ ಹೈದರಾಬಾದ್ ಕರ್ನಾಟಕಕ್ಕೆ ಈಗ ಬರ್ತದೆ. ಕರ್ನಾಟಕದ ರಾಜಧಾನಿ ಬೆಂಗಳೂರೊಳಗೆ ಇವತ್ತೇನು ಗುಳೆದ ಮೂಲಕ ಜನ ಬಂದಿದ್ದಾರೆ, ಅವರು ವಾಪಸ್ಸು ಹೈದರಾಬಾದ್ ಕರ್ನಾಟಕ ಭಾಗದೊಳಗೆ ಹೋಗಿ ತಮ್ಮ ನೆಲೆಯನ್ನ ತಾವು ಕಾಣ್ಕೋತಾರೆ ಅನ್ನುವಂತ ವಿಶ್ವಾಸ ನಮ್ದು. ಅದಕ್ಕಾಗಿನೇ ಬೇಕಾಗಿರ್ತಕ್ಕಂಥ ಅಭಿವೃದ್ಧಿಗೆ ಒಂದು ದೊಡ್ಡ ವೇಗ ಕೊಡಬೇಕು ಅಂತೇಳಿ, ಒತ್ತು ಕೊಡಬೇಕು ಅಂತ ಹೇಳಿ ಇವತ್ತು ರಾಜ್ಯಪಾಲರ ಅಧ್ಯಕ್ಷತೆಯೊಳಗ ಆ ಬೋರ್ಡ್ ಅನ್ನು ಮಾಡಿದ್ದಾರೆ. ಅಷ್ಟೇ ಅಲ್ಲ, ಅವ್ರಿಗೆ ಹಣಕಾಸಿನ ವಿಚಾರದೊಳಗೂ ರಾಜ್ಯಪಾಲರು ಮುಖ್ಯಮಂತ್ರಿಗಳ ಜೊತೆಗೆ ಸಮಾಲೋಚನೆ ಮಾಡಿ ವಿಶೇಷವಾಗಿರ್ತಕ್ಕಂಥ ಮಾರ್ಗದರ್ಶನದ ಮೂಲಕ ಹೆಚ್ಚುವರಿಯಾಗಿ ಅವ್ರಿಗೆ ಹಣಕಾಸು ಲಭ್ಯ ಆಗುತ್ತೆ. ಅಷ್ಟೇ ಅಲ್ಲ, ಕೇಂದ್ರ ಸರ್ಕಾರದಲ್ಲೂ ಸಹಿತ ಈ ಹಿಂದುಳಿದ ಪ್ರದೇಶ 371 ಜೆ ಕೊಡೋದ್ರ ಮೂಲಕ ಏನು ವಿಶೇಷ ಸ್ಥಾನಮಾನ ಇದೆ, ಆ ಸ್ಥಾನಮಾನದ ಕಾರಣ ಅವ್ರಿಗೆ ಹೆಚ್ಚಿನ ಹಣ ಹರಿದು ಬರ್ತದೆ. ಅಲ್ಲ ಸಚಿವ, ಒಂದು ಕೊನೆಯದಾಗ ಒಂದು ಪ್ರಶ್ನೆ, ನಮ್ಮ ಕೇಂದ್ರ ಸರ್ಕಾರದ ನೇಮಕಾತಿಗಳ ಬೇರೆ ಬೇರೆ ನೇಮಕಾತಿಗಳು ಕೂಡ ಅಲ್ಲಿ ಅವಕಾಶ ಸಿಗ್ಬೇಕಾಗುತ್ತೆ ಅಂತ. ಕೇಂದ್ರ ಸರ್ಕಾರದ ಬಗೆಗೆ ನಾವು ನಮ್ಮಲ್ಲಿ ಪ್ರಸ್ತಾಪ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಇದು ರಾಜ್ಯದ ವಿಶೇಷ ಸ್ಥಾನಮಾನ ಹಾಗೂ ನಾವು ಮಾಡಿರ್ತಕ್ಕಂಥ ಕಾನೂನು. ಇದ್ರ ಮೂಲಕ ನಮ್ಮ ರಾಜ್ಯ ಸರ್ಕಾರದಲ್ಲಿ ಹೈದರಾಬಾದ್ ಕರ್ನಾಟಕ ಏರಿಯಾ ಬಿಟ್ಟೂ ಸಹಿತ ನಮ್ಮ ಕರ್ನಾಟಕದ ಒಟ್ಟು ನೌಕರಿ ಅವಕಾಶಗಳೇನಿವೆ ಅದರಲ್ಲಿ ಅವ್ರಿಗೆ ವಿಶೇಷವಾಗಿರ್ತಕ್ಕಂಥ ಮೀಸಲಾತಿ ಇದೆ. ಅದೇ ರೀತಿಯಾಗಿ ಇನ್ಸ್ಟಿಟ್ಯೂಷನ್ಸ್ ಏನಿವೆ ರಾಜ್ಯವ್ಯಾಪಿ, ಅಲ್ಲಿ ಸಹಿತ ಅವ್ರಿಗೆ ಅವಕಾಶ ಇದೆ. ಒಟ್ಟಾರೆ ಶಿಕ್ಷಣ ಕ್ಷೇತ್ರದಲ್ಲಿ, ಉದ್ಯೋಗದಲ್ಲಿ ಹಾಗೂ ಅಭಿವೃದ್ಧಿಯಲ್ಲಿ ನಾವು 3 ಕ್ಷೇತ್ರದಲ್ಲಿ ಈ ಬಹುಶಃ ಈ ರೀತಿಯಾಗಿ ವೈಜ್ಞಾನಿಕವಾಗಿ ಎಕ್ಸರ್ಸೈಸ್ ಆಗಿರ್ತಕ್ಕಂಥದ್ದು ನಮ್ಮ ಕರ್ನಾಟಕದಲ್ಲಿ ಮಾತ್ರ. ಇದು ಹೈದರಾಬಾದ್ ಕರ್ನಾಟಕಕ್ಕೆ ಒಂದು ರೀತಿ ಅವ್ರದ್ದೇನು ಹಿಂದುಳುವಿಕೆ ಶಾಪ ಇತ್ತು, ಆ ಶಾಪ ಮುಕ್ತಿಗೆ ಇವತ್ತಿನ ಒಂದು ಐತಿಹಾಸಿಕವಾಗಿರ್ತಕ್ಕಂಥ ಈ 371 ಜೆದ ಆದೇಶಗಳು ಕಾರಣ ಆಗ್ತವೆ ಅನ್ನುವಂತ ವಿಶ್ವಾಸ ನಂದು. ಸಚಿವರ ಧನ್ಯವಾದಗಳು. ರಾಘವೇಂದ್ರ ಕೃಷ್ಣ ತಾವೇನೋ ಹೇಳಕ್ ಹೊರಟಿದ್ರಿ. ಹೌದು, ಏನಂದ್ರೆ ಎಚ್ ಕೆ ಪಾಟೀಲ್ ಸಿಕ್ಕಿದ್ ನನಗೆ ಬಹಳ ಸಂತೋಷ ಆಗಿದೆ. ಅವ್ರ ಸಮಕ್ಷಮ ನಾವೊಂದು ವಿನಂತಿ ಮಾಡಬೇಕಾಗಿದೆ. ಹೈದರಾಬಾದ್ ಕರ್ನಾಟಕ ಭಾಗದ ಭಾಗ್ಯದ ಬಾಗಿಲು ತೆಗೆಯುವಂತಹ ಒಂದು ತಿದ್ದುಪಡಿ ಆಗಿದೆ. ಮಹತ್ತರವಾಗಿ ಎಚ್ ಕೆ ಪಾಟೀಲ್ರು ಬಹಳ ಸಮಗ್ರ ಅಧ್ಯಯನ ಮಾಡಿ ಒಳ್ಳೆ ರೆಕಮೆಂಡೇಶನ್ ಕೊಟ್ಟಿರೋದ್ರಿಂದ ಇವತ್ತು ರೂಲ್ಸ್ ಕೂಡ ಆಗಿದೆ. ರಾಜ್ಯಪಾಲರು ಕೂಡ ಇವತ್ತು ಮಂಡಳಿ ಮಾಡಲಿಕ್ಕೆ ರಚನೆ ಮಾಡ್ತಾ ಇದ್ದಾರೆ. ನಾನು ಎಚ್ ಕೆ ಪಾಟೀಲ್ರಿಗೆ ತಮ್ಮ ಮೂಲಕ ಮಾಧ್ಯಮದಲ್ಲಿ ನಾನು ಒಂದು ವಿನಂತಿ ಮಾಡ್ತಾ ಇದ್ದೇನೆ. ಏನಂತಂದ್ರೆ, ಒಂದನೇದು, ಎಚ್ ಕೆ ಪಾಟೀಲ್ ಸಾಹೇಬ್ರೆ, ತಾವು ಮಾಡಿದಂಥ ಏನೆಲ್ಲ ರೆಕಮೆಂಡೇಶನ್ ಇವೆ ಅವು ಚಾಚೂ ತಪ್ಪದೆ ಅನುಷ್ಠಾನಗೊಳ್ಳುವಂಥ ಒಂದು ಪರಿಸ್ಥಿತಿ ಇದೆಯಾ ಅನ್ನೋ ಪ್ರಶ್ನೆ ನಂದಿದೆ. ಯಾಕಂದ್ರೆ ಬಹಳ ಮಹತ್ವದ ಇಲ್ಲಿರ್ತಕ್ಕಂಥ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಪರಿಸ್ಥಿತಿಯನ್ನ ಗಮನಿಸಿ ಒಂದು ರೆಕಮೆಂಡೇಶನ್ ಮಾಡಿರಿ. ಅಲ್ಲಿರ್ತಕ್ಕಂಥ ಇವಕ್ಕೆ ಅನುದಾನವನ್ನು ಕೂಡಲೇ ಸರ್ಕಾರ ಕೊಡಬೇಕಂಥದ್ದು. ಈ ನಿಟ್ಟಿನಲ್ಲಿ ಏನಾದ್ರು ಚರ್ಚೆ ನಡೆದಿದೆಯಾ? ನಂಬರ್ 1. ನಂಬರ್ 2, 1/1/2013ರಿಂದ ಇಲ್ಲಿವರೆಗೆ ರಾಜ್ಯದಲ್ಲಿ ಮಾಡಲಾದ ನೇಮಕಾತಿ ಅಧಿಸೂಚನೆಗಳನ್ನು ರದ್ದು ಮಾಡಬೇಕು. ಅಂದ್ರೆ ಈಗೇನು ಹೊಸ ಪರಿಸ್ಥಿತಿ ಒಳಗೆ ನಮ್ಮ ಭಾಗದ ಯುವಕರಿಗೆ ನೌಕರಿಯಲ್ಲಿ ಹೆಚ್ಚಿನ ಅನುಕೂಲ ಸಿಗ್ತದೆ ಅಂತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಸರ್ಕಾರ ಏನು ಯೋಚನೆ ಮಾಡಿದೆ ಅಂತಕ್ಕಂಥದ್ದು. ಇನ್ನೊಂದು ಮಾಡಿಬಿಡ್ತೀನಿ. ಏನಂದ್ರೆ, ತಮ್ಮ ನೇತೃತ್ವದೊಳಗೆ ಏನು ಶಿಫಾರಸುಗಳದ ಅದರ ಪ್ರಕಾರ ಜಿಲ್ಲಾ, ತಾಲೂಕು ಹಾಗೂ ಗ್ರಾಮ ಪಂಚಾಯಿತಿ ಅನುಷ್ಠಾನ ಸಮಿತಿಗಳ ರಚನೆ ಆಗಬೇಕು ಅಂತನೂ ಕೂಡ ತಾವು ತಮ್ಮ ರೆಕಮೆಂಡೇಶನ್ ಅಲ್ಲಿ ಇದೆ. ಆ ನಿಟ್ಟಿನಲ್ಲಿ, ಯಾಕಂದ್ರೆ ಇದು ರಾಜ್ಯಪಾಲರು ಮಾಡೋದಲ್ಲ, ಇದು ಸರ್ಕಾರ ವಿಶೇಷ ಮುತುವರ್ಜಿ ವಹಿಸಿ ಈ ಭಾಗದ ಹಿಂದುಳಿದಕ್ಕೆ ಹೋಗ್ಬೇಕಾತಂದ್ರ ಅದೊಂದು ಕಮಿಟ್ಮೆಂಟ್ ಬೇಕು. ಖಂಡಿತ ಈ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಆ ಕಮಿಟ್ಮೆಂಟ್ ತೋರಿಸಿದೆ. ಅದಕ್ಕೆ ನಾವು ಎಷ್ಟು ಅಭಿನಂದನೆ ಸಲ್ಲಿಸಿದ್ರು ಕಡಿಮೆ. ಸಚಿವರೇ, ಕೆಲವು ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ರಿ, ಅದನ್ನು ಕಾಲಮಿತಿಯೊಳಗೆ ಮಾಡ್ಲಿಕ್ಕೆ ಸಾಧ್ಯನಾ ಅನ್ನುವಂಥದ್ದು. ಮತ್ತೊಂದು ಕಡೆ ತಾಲೂಕು ಮತ್ತು ಗ್ರಾಮ ಮಟ್ಟದಲ್ಲಿ ಅನುಷ್ಠಾನ ಸಮಿತಿಗಳು ಮಾಡಕ್ಕೆ ಸಾಧ್ಯನಾ? ಖಾಸಗಿ ಶಿಕ್ಷಣ ಸಂಸ್ಥೆಗಳ ಅನುದಾನ ವಿಚಾರ ಇರ್ಬೋದು, ನೇಮಕಾತಿ ಇರ್ಬೋದು, ಖಾಸಗಿ ಕಾಲೇಜುಗಳ ವಿಚಾರದ್ದು, ಅದ್ರ ಬಗ್ಗೆ ತಾವು ಕಾಲಮಿತಿಯಲ್ಲಿ ಮಾಡಕ್ಕೆ ಸಾಧ್ಯನಾ ಅನ್ನುವಂಥ ಪ್ರಶ್ನೆ ಇದೆ. ಹೂಗಾರ್ ಅವರೇ, ಸ್ನೇಹಿತರು ಮಾಡಿರ್ತಕ್ಕಂಥ ತಮ್ಮ ಏನು ಸ್ನೇಹದ ಅಭಿವ್ಯಕ್ತಿ ಐತಿ ಅದಕ್ಕೆ ನಾನು ಕೃತಜ್ಞ. ನಾವೇನು ದಣಿವು ತಗೊಂಡ್ವಿ, ಆ ದಣಿವು ಆರ್ದಂಗಾಯ್ತು.
ಇರ್ಲಿ. Thank you, sir. ಈಗ ಎರಡು ಮಾತನ್ನ ಅವರು ಕೇಳ್ತಾ ಇದ್ರು. ಒಂದು, ಕಾಲಮಿತಿಯೊಳಗ ತಾವು ಹೇಳಿದ್ರನ್ನ ಕಾಲಮಿತಿಯೊಳಗ ಅನುಷ್ಠಾನ ಮಾಡೋದಕ್ಕೆ ಸಾಧ್ಯವೇನಾ? ನಿಜ, ಕಾಲಮಿತಿಯೊಳಗ ಅನುಷ್ಠಾನ ಮಾಡುವಂತ ಆ ಪ್ರಕ್ರಿಯೆ ಪದ್ಧತಿಗಳನ್ನ ನಾವು ಸರ್ಕಾರದಲ್ಲಿ ನೆನಪು ಹಾಡ್ಬಿಟ್ಟಿವೇನಪ್ಪ ಅನ್ನುವಂತ ಆಡಳಿತ ವ್ಯವಸ್ಥೆ ಇವತ್ತು ರೂಪ ಆಗಿದೆ. ಅಂಥದ್ರಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರ ಕಾಂಗ್ರೆಸ್ ಪಕ್ಷ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷದ ಸರ್ಕಾರ ನಿಗದಿತ ಟೈಮ್ ಅಂದ್ರೆ ಏನು, ಅದನ್ನ ಎಷ್ಟು ನಾವು ವೇಗ ಮಾಡ್ತೀವಿ ಅನ್ನೋದನ್ನ ಈ ಒಂದು ನಮ್ಮ ಸಂಪುಟದ ಉಪಸಮಿತಿ ಇವತ್ತು ಮಾಡಿರ್ತಕ್ಕಂತ ವೇಗವನ್ನ ತಾವು ಗಮನಿಸ್ತೀರಿ. ಅದರ ಜೊತೆಗೇನೆ ನಮ್ಮ ಕೇಂದ್ರ ಸರ್ಕಾರದಲ್ಲಿ ರಾಷ್ಟ್ರಪತಿಗಳು ಅದಕ್ಕೆ ಅಂಕಿತ ಹಾಕೋದು, ನಂತರ ರಾಜ್ಯಪಾಲರು ಅದನ್ನ ಒಪ್ಪೋದು, ಅದನ್ನ ಗೆಜೆಟ್ ಮಾಡುವಂತದ್ದು ನೀವೆಲ್ಲರೂ ನೋಡಿದ್ದೇವೆ. ಗೆಜೆಟ್ ಮಾಡೋದಕ್ಕೇನೆ ತಿಂಗಳ ವರ್ಷಗಟ್ಲೆ ಕಳೆದಿರ್ತಕ್ಕಂಥದ್ದನ್ನ ಗಮನಿಸ್ತಾ ಇದ್ದೀವಿ ನಾವು ಇವತ್ತು. ಈ ವೇಗ ಏನಿದೆ, ಈ ವೇಗವನ್ನ ನಾವು ಮೇಂಟೈನ್ ಮಾಡ್ತೀವಿ. ಒಂದು, ಸಿದ್ದರಾಮಯ್ಯನವರು ಒಂದು ಸ್ಪಷ್ಟವಾಗಿರ್ತಕ್ಕಂಥ ನಿಲುವನ್ನ ತೆಗೆದುಕೊಂಡಿದ್ದಾರೆ. ಅವ್ರ ನಿಲುವು ಅಂದ್ರೆ ನಾವೇನು ನಿರ್ಣಯ ಮಾಡಿದ್ದೇವೆ ಇವುಗಳ ಸಂಪೂರ್ಣವಾದ ಅನುಷ್ಠಾನ ಆಗ್ಬೇಕು. ಆ ಕಾರಣಕ್ಕನೆ ನಮ್ಮ ಈ ವರದಿ ಕೊಡೋದಕ್ಕೇನು ಒಂದು ಸಮಿತಿಯನ್ನ ನೇಮಣಿಕೆ ಮಾಡಿದ್ರು, ಅದನ್ನ ಅನುಷ್ಠಾನವನ್ನು ಸಹಿತ ಮೇಲ್ವಿಚಾರಣೆ ಮಾಡಬೇಕು ಅನ್ನುವಂತ ಸೂಚನೆಯಿಂದ ಇವತ್ತು ಈ ನಮ್ಮ ಉಪಸಮಿತಿಯನ್ನ ಮುಂದುವರಿಸಿದ್ದಾರೆ. ಇದು ನಮ್ಮ ಸರ್ಕಾರದ ರಾಜಕೀಯ ಇಚ್ಛಾಶಕ್ತಿಯನ್ನ ಇವತ್ತು ತೋರಿಸ್ತದೆ. ನಾನು ಒಂದು ಮಾತು ಹೇಳ್ತೇನೆ, ಜನರ ಸಹಕಾರ ಬೇಕು. ನೀವು ಗ್ರಾಮ ಮಟ್ಟದಲ್ಲಿ ಅಥವಾ ತಾಲೂಕು ಮಟ್ಟದಲ್ಲಿ ಅನುಷ್ಠಾನ ಸಮಿತಿಗಳು ಅವಶ್ಯನೋ ನಮ್ಗೆ ಬರ್ತಕ್ಕಂಥ ದಿನ ತೋರಿಸ್ಕೊಡ್ತವೆ. ಆದ್ರೆ ರಾಜ್ಯ ಮಟ್ಟದೊಳಗ ಒಂದು ವೇಳೆ ಅವಶ್ಯ ಬಿತ್ತು ಅಂದ್ರೆ ನಮ್ಮ ಜಿಲ್ಲಾ ಮಟ್ಟದೊಳಗ ಈ ಅನುಷ್ಠಾನ ಮಾಡ್ತಕ್ಕಂಥದ್ದನ್ನ ಮೇಲ್ವಿಚಾರಣೆ ಮಾಡ್ತಕ್ಕಂಥದ್ದನ್ನ ಅವುಗಳಿಗೆ ನಾವು ಯಾಕೆ ಒತ್ತು ಕೊಡ್ಬೇಕು ಅನ್ನೋದನ್ನ ಮಾಡ್ಬೇಕಾಗ್ತದೆ. ಅದನ್ನ ಸರ್ಕಾರ ಖಂಡಿತ ಸಚಿವರು ಒಂದು ಒಳ್ಳೆಯ ಒಂದು ಭರವಸೆಯಂತೂ ತಾವು ನೀಡಿದ್ರೆ ಹೈದರಾಬಾದ್ ಕರ್ನಾಟಕದ ಭಾಗ ಜನರಿಗೆ. ರಾಘವೇಂದ್ರ ಕುಷ್ಟಗಿ ಇರ್ಬೋದು, ಐರೆಡ್ಡಿ ಅವರು ಕೂಡ ಮತ್ತೆ ರೇಷ್ಮೆ ಅವರು ಕೂಡ ಅದನ್ನೇ ಪ್ರಸ್ತಾಪ ಮಾಡಿದ್ರು. ನಾವು ಅಸ್ತ್ರ ಸಿಕ್ಕಿದೆ, ಅದನ್ನು ಹೇಗೆ ಬಳಕೆ ಮಾಡ್ಕೊಳ್ತೀವಿ, ಯಾವ ರೀತಿ ಕಾಲಮಿತಿಯೊಳಗೆ ಆಗುತ್ತೆ ಅನ್ನುವಂಥ ಪ್ರಶ್ನೆ ಇದೆ. ಬಹುತೇಕ ಸರ್ಕಾರ ಆ ನಿಟ್ಟಿನಲ್ಲಿ ಗಂಭೀರವಾಗಿ ಆಲೋಚನೆ ಮಾಡ್ತಾ ಇದೆ ಅನ್ನುವಂಥ ಸೂಚನೆ ಕೂಡ ಸಿಗ್ತಾ ಇದೆ. ಮತ್ತಷ್ಟು ಚರ್ಚೆ ಮಾಡ್ತೀನಿ, ಅದಕ್ಕಿಂತ ಮೊದಲು ಒಂದು ಬ್ರೇಕ್.